ಸ್ಕೂಲ್ ನ್ಯಾಮ್ತಿ. ಇವರು ಆ್ಯಕ್ಚುಲಿ ಇವರ ಒಬ್ಬರು ಮೇಡಮ್ ನಮ್ಮ ಕುಂಸಿನಲ್ಲಿದ್ದಾರೆ. ಅವರು ನನ್ನ ಪೇಷೆಂಟು. ಸೊ ಅವ್ರು ಬಂದು ಈ ಥರ ಕೇಳಿಕೊಂಡ್ರು, ಸರ್ ನಾವು ಒಂದು ಶಾಲೆ ನಡೆಸ್ತಿದ್ದೀವಿ, ಅದರ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನೀವು ಬರಬೇಕು ಅಂತ. ಸೊ ನಾನು ಕ್ಲಿನಿಕಲ್ಲಿ ಕೂತ್ಕೊಳ್ಳೋದೇ ಸಂಜೆ ಹೊತ್ತು, ನಾನು ಎಲ್ಲೂ ಕಾರ್ಯಕ್ರಮಗಳು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಒಂದು ಅವರು ಕುಂಸಿನವರು, ಇನ್ನೊಂದು ನ್ಯಾಮ್ತಿ ನನಗೆ ಭಾಳ ಹತ್ತಿರವಾಗಿರುವಂಥ ಒಂದು ಪಟ್ಟಣ. ಸೊ ಇಲ್ಲಿ ಇವತ್ತು ಬಂದು ನಿಂತ್ಕೊಳ್ಳೋದಕ್ಕೆ ಅವೆರಡೂ ಕೂಡ ಒಂದು ಕಾರಣ. ಮುಖ್ಯವಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರನ್ನು ಕೂಡ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ಒಂದು ಶಾಲೆ ಏನಿದೆ ಅದು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಮನೆಯಲ್ಲಿ ಮಕ್ಕಳು ಮೊದಲ ಒಂದು 5 ವರ್ಷಗಳ ಕಾಲ ತಾಯಿಯ ಒಂದು ಆಸರೆಯಲ್ಲಿ ಬೆಳೆದ್ರೆ ಅದಾದಮೇಲೆ ಮಿಕ್ಕಿರುವಂಥ ಜೀವನ ಪೂರ್ತಿ ಗುರುಗಳ ಆಶಯದಲ್ಲಿ ಬೆಳೀತಾರೆ. ಸೊ ಅವರಿಗೆ ಬೇಕಾಗಿರುವಂಥ ಎಲ್ಲ ಒಂದು ವಿದ್ಯಾಭ್ಯಾಸವನ್ನು, ಜೀವನ ಪಾಠವನ್ನು ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ಶಾಲೆ ಅಂದರೆ ಬರೀ ಈ ಒಂದು ಬೌಂಡ್ರಿ ಅಷ್ಟೇ ಅಲ್ಲ, ನಮ್ಮ ಜೀವನನೇ ಒಂದು ದೊಡ್ಡ ಶಾಲೆ. ಜೀವನದಲ್ಲಿ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಮಕ್ಕಳು ಕಲಿತಾ ಹೋಗ್ತಾರೆ. ಒಂದು ಊರಲ್ಲಿ ಬಹಳ ಪ್ರವಾಹ ಬಂದಿರುತ್ತಂತೆ. ಆ ಪ್ರವಾಹದಲ್ಲಿ ಒಬ್ಬ ತಂದೆ ಮತ್ತು ಆತನ ಸಣ್ಣ ಮಗು ಆ ಪ್ರವಾಹ ದಾಟಬೇಕಾದ್ರೆ ಒಂದು ನದಿ ಸಿಗುತ್ತಂತೆ. ಆ ನದಿಯನ್ನು ದಾಟ್ತಿರ್ಬೇಕಾದ್ರೆ ತಂದೆಯ ಒಂದು ಕೈಯನ್ನು ಆ ಸಣ್ಣ ಮಗ ಇಟ್ಕೊಂಡಿರ್ತಾನೆ. ಆ ನದಿ ದಾಟ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಹೋಗಿ ಆ ಮಗ ತಂದೆಗೆ ಹೇಳ್ತಾರಂತೆ, ಅಪ್ಪ ನೀನು ನನ್ನ ಕೈ ಇಟ್ಕೊಂತೀಯ ಅಂತ. ಅವಾಗ ಅವ್ರ ಅಪ್ಪ ಹೇಳ್ತಾರಂತೆ, ನೀನು ನನ್ನ ಕೈ ಇಟ್ಕೊಂಡ್ರೇನು, ನಾನು ನಿನ್ನ ಕೈ ಇಟ್ಕೊಂಡ್ರೇನು, ಎರಡೂ ಒಂದೇ ಅಲ್ವಾ ಅಂತ. ಆವಾಗ ಮಗ ಹೇಳ್ತಾನಂತೆ, ಇಲ್ಲಪ್ಪ ತುಂಬ ವ್ಯತ್ಯಾಸ ಇದೆ. ಇನ್ ಕೇಸ್ ನೀರು ತುಂಬ ಫಾಸ್ಟಾಗಿ ಜೋರಾಗಿ ಪ್ರವಾಹ ಬಂದ್ಬಿಟ್ರೆ ನನ್ನ ಕೈ ಬಿಟ್ಕೋಬೋದು, ಬಟ್ ನೀನು ನನ್ನ ಕೈ ಇಟ್ಕೊಂಡ್ರೆ ನೀನು ನನ್ನ ಕೈ ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ. ಅಂದರೆ ತಂದೆ ಮತ್ತು ಮಗನ ಮಧ್ಯೆ ಇರುವಂಥ ಸಂಬಂಧ ಇದು. ತಂದೆ ಮತ್ತು ಮಕ್ಕಳ ಮಧ್ಯೆ, ಪೇರೆಂಟ್ಸ್ ಮತ್ತು ಮಕ್ಕಳ ಮಧ್ಯೆ ಇರುವಂಥ ಸಂಬಂಧ ಇದು. ನಿಮ್ಮ ಮಕ್ಕಳು ನಿಮ್ಮ ಕೈ ಇಟ್ಕೊಂಡಿದ್ದಾರೆ ಅಂತ ಮೈ ಮರಿಬೇಡಿ, ನೀವು ನಿಮ್ಮ ಮಕ್ಕಳ ಕೈ ಇಟ್ಕೊಳ್ಳಿ. ನನ್ನ ಕಣ್ಣು ಮುಂದೆನೇ ನನ್ನ ಮಗ ಇದ್ದಾನೆ, ಮಕ್ಕಳಿದ್ದಾಳೆ ಅಂತ ಹೇಗೂ ಶಾಲೆಗೆ ಕಳಿಸಿದ್ದೀವಿ ಅಂತ ದಯವಿಟ್ಟು ಯಾರು ಕೂಡ ನಿಮ್ಮ ಎಫರ್ಟ್ ಹಾಕೋದನ್ನ ಬಿಡಬೇಡಿ. ಯಾಕಂದರೆ ಅವರ ಮೊದಲನೇ ಗುರುಗಳು ನೀವೇ ತಂದೆ ತಾಯಿ ಆಗಿರ್ತೀರ. ಮೊದಲೇ ಒಂದಷ್ಟು ವರ್ಷಗಳ ಕಾಲ ಮಕ್ಕಳಿಗೆ ತಂದೆ ತಾಯಿ ಆಸರೆ ಆಗಿರ್ತಾರೆ. ಮಕ್ಕಳೆಲ್ಲರೂ ಕೂಡ ತಂದೆ ತಾಯಿಯ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ಅದೇ ಹೋಗ್ತಾ 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 ಯಾವಾಗ ಅದೇ ತಂದೆ ತಾಯಿ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾರೋ ಹೇಳೋದಕ್ಕೆ ಆಗೋದಿಲ್ಲ. ನೀವೆಲ್ಲರ ಜೀವನದಲ್ಲಿ ಯಾವಾಗ ಹೇಳ್ತೀರಾ ಗೊತ್ತಾ, ನಿಮ್ಮ ಮಕ್ಕಳನ್ನ ಡಾಕ್ಟರು, ಇಂಜಿನಿಯರು, CA ಅಥವಾ ಇನ್ನೂ ಯಾವುದೋ ಸೈಂಟಿಸ್ಟು ಅಥವಾ ಪೊಲೀಸ್ ಆಫೀಸರು ಮಾಡಿದಾಗ ನೀವು ಗೆಲ್ಲಲ್ಲ. ನೀವು ನಿಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಬಂದಾಗ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಇದ್ದರೆ ಆವಾಗ ನೀವು ಗೆಲ್ತೀರಾ. ನಿಮ್ಮ ಮಕ್ಕಳು ಡಾಕ್ಟರ್ ಆಗೋದು ದೊಡ್ಡ ವಿಷಯ ಅಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಲಕ್ಷಾಂತರ ಡಾಕ್ಟರ್ಸ್ ಇದ್ದಾರೆ. ನಿಮ್ಮ ಮಕ್ಕಳು ಇಂಜಿನಿಯರ್ ಆಗೋದು ದೊಡ್ಡ ವಿಷಯ ಅಲ್ಲ, ಕೋಟ್ಯಾಂತರ ಇಂಜಿನಿಯರ್ಸ್ ಇದ್ದಾರೆ. ನಿಮ್ಮ ಮಕ್ಕಳು CA ಮಾಡೋದು ದೊಡ್ಡ ವಿಷಯ ಅಲ್ಲ, ಸಾವಿರಾರು ಜನ CA ಮಾಡಿದ್ದಾರೆ. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಇದ್ದರೆ ಅದು ದೊಡ್ಡ ವಿಷಯ. ಆ ಸಂಸ್ಕಾರ ಎಲ್ಲಿ ಸಿಗುತ್ತೆ? ಒಳ್ಳೆಯ ಶಾಲೆಗಳಲ್ಲಿ ಸಿಗುತ್ತೆ. ಬಹುಶಃ ಆ ಎಲ್ಲ ಸಂಸ್ಕಾರವನ್ನು ಕೂಡ ನಮ್ಮ ಸಂಸ್ಕೃತಿ ಸ್ಕೂಲ್ ಹೆಸರಲ್ಲೇ ಸಂಸ್ಕೃತಿ ಇದೆ. ಮಕ್ಕಳಿಗೆ ಸಂಸ್ಕೃತಿ ಬಹಳ ಮುಖ್ಯ. ಸೊ ಆ ಒಂದು ಪರಿಸ್ಥಿತಿ ಬಂದಾಗ ನಿಮ್ಮ ಮಕ್ಕಳು ನಿಮ್ಮ ಜೊತೆಗಿದ್ದರೆ ನೀವು ಗೆದ್ರಿ. ಇವಾಗ ಒಂದಷ್ಟು ವರ್ಷ ನನ್ನ ಮಕ್ಕಳು A+ ಬಂದುಬಿಟ್ರೆ ಸಾಕು, ಇವಾಗ ಸೀಟ್ ತೊಗೊಂಡ್ಬಿಟ್ರೆ ಸಾಕು ಅಂತ ಯೋಚನೆ ಮಾಡೋದಲ್ಲ. ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿದಾಗ ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಿ. ಬಿಕಾಸ್ ಇವತ್ತು ತಂದೆ ತಾಯಿಯನ್ನು ಆಶ್ರಮಕ್ಕೆ ತಗೊಂಡೋಗಿ ಬಿಡ್ತಿರೋರು ಯಾರು ರೈತರ ಮಕ್ಕಳಲ್ಲ, ಚೆನ್ನಾಗಿ ಓದ್ಕೊಂಡಿರುವಂಥ ಡಾಕ್ಟ್ರುಗಳು, ಇಂಜಿನಿಯರ್ಗಳು. ಅಪ್ಪ ನಿನಗೆ ಇದಕ್ಕೆ ಸೇರಿಸ್ಬಿಡ್ತೀನಿ, ನಾನು ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ, ತಿಂಗಳ 20,000 ರೂಪಾಯಿ ಕಟ್ಬಿಡ್ತೀನಪ್ಪ, ಆರಾಮಾಗಿರುವಂಥ ಬಿಟ್ಟು ಬರ್ತಿರೋದು ಓದ್ಕೊಂಡಿರೋ ಮಕ್ಕಳು, ರೈತರ ಮಕ್ಕಳಲ್ಲ. ಸೊ ಹಾಗಾಗಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಒಂದು ಕಡೆ ಅದು ಆಗಲಿ, ಆದರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕೃತಿಯನ್ನು ಕಲಿಸುವಂಥ ಒಂದು ನಿಟ್ಟಿನಲ್ಲಿ ಶಾಲೆಯೂ ಆಗಿರ್ಬೋದು ಅಥವಾ ಪೋಷಕರು ಆಗಿರ್ಬೋದು, ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ. ಒಂದು ಸಣ್ಣ ಕತೆ. ಒಂದು ಕಾಗೆ ಒಂದು ಊರಿನಲ್ಲಿ ಒಂದು ಮರದ ಮೇಲೆ ಕುತ್ಕೊಂಡು ಕಾ ಕಾ ಅಂತ ಕರ್ಕಶವಾಗಿ ಕೂಗ್ತಿರುತ್ತಂತೆ. ಅಲ್ಲೇ ಕೆಳಗೆ ಕೂತಿದ್ದಂಥ ವ್ಯಕ್ತಿಗೆ ಕೋಪ ಬರುತ್ತೆ, ಇರಿಟೇಷನ್ ಆಗುತ್ತೆ, ಒಂದು ಕಲ್ಲು ಎತ್ಕೊಂಡು ಹೊಡಿತಾರೆ. ಆವಾಗ ಕಾಗೆಗೆ ಇದೆಂಥ ಜನರಪ್ಪ, ನೆಮ್ಮದಿಯಾಗಿರೋಕ್ಕೆ ಬಿಡೋದೇ ಇಲ್ಲ ಅಂಥೇಳಿ ಪಕ್ಕದ ಊರಿಗೆ ಹೋಗುತ್ತೆ. ಅಲ್ಲೂ ಕೂಡ ಹೋಗಿ ಹಾಗೆ ಕರ್ಕಶವಾಗಿ ಕೂಗ್ದಾಗ ಅಲ್ಲಿ ಬಂದೂಕೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಆವಾಗ ಕಾಗೆಗೆ ಅನಿಸುತ್ತೆ ಆ ಊರೇ ಪರವಾಗಿಲ್ಲ ಅಂತೇಳಿ ಮತ್ತೆ ವಾಪಸ್ ಹಾಕ್ಕೊಂಡು ಅದೇ ಊರಿಗೆ ಬರುತ್ತೆ. ಆ ಊರಿಗೆ ಬಂದಾಗ ಒಂದು ಕೋಗಿಲೆ ಸಿಗುತ್ತೆ. ಆ ಕೋಗಿಲೆಗೆ ಅದು ಕೇಳುತ್ತೆ, ನೀನು ಕೂಗ್ತೀಯ, ನಾನು ಕೂಗ್ತೀನಿ, ನೀನು ಕೂಗ್ಬೇಕಾದ್ರೆ ಜನ ಎಲ್ಲಿ ಕೋಗಿಲೆ ಅಂತ ಹುಡುಕಿ ನಿನ್ನ ನೋಡ್ತಾರೆ, ನಾನು ಕೂಗ್ಬೇಕಾದ್ರೆ ಯಾಕೆ ಕಲ್ಲು ಹೊಡಿತಾರೆ ಅಂತ. ಆವಾಗ ಕೋಗಿಲೆ ಹೇಳುತ್ತಂತೆ, ನೀನು ಕರ್ಕಶವಾಗಿ ಕೂಗ್ತೀಯ, ನಾನು
ಬಹಳ ಮಧುರವಾಗಿ ಕೂಗ್ತೀನಿ, ನೀನು ಆ ಪಿಚ್ನ ಸರಿ ಮಾಡ್ಕೋ ಅಂತ ಹೇಳುತ್ತಂತೆ. ಸೊ ಜೀವನದಲ್ಲಿ ನಮಗೆ ತೊಂದರೆಗಳಾದಾಗ ನಾವು ಜಾಗ ಬದಲಾಯಿಸಬಾರ್ದಂತೆ, ರಾಗ ಬದಲಾಯಿಸ್ಬೇಕಂತೆ. ಜೀವನದಲ್ಲಿ ನಮ್ಮ ಕಷ್ಟಗಳು ಬಂದಾಗ ಜಾಗ ಬದಲಾಯಿಸೋದಲ್ಲ, ರಾಗ ಬದಲಾಯಿಸ್ಬೇಕು. ಅಂದ್ರೆ ನಮ್ಮ ಮಾತನ್ನ ನಾವು ಬದಲಾಯಿಸ್ಕೋಬೇಕು. ಒಂದ್ ಸ್ವಲ್ಪ ಬಾರಪ್ಪ ಇಲ್ಲಿ ಅಂತ ಕರೆಯೋದಕ್ಕೂ ಬಾರೋ ಇಲ್ಲಿ ಅಂತ ಕರೆಯೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಆ ಆಟಿಟ್ಯೂಡ್ ಏನಿದೆ, ಆ ಮಾತುಗಾರಿಕೆ ಏನಿದೆ, ಅದನ್ನ ನಾವು ಮಕ್ಕಳಿಗೂ ಕಲಿಸ್ಬೇಕು, ನಾವು ಕೂಡ ಕಲಿಸ್ಬೇಕು. ನಮ್ಮ ಮಾತುಗಳೇ ನಮಗೆ ಶತ್ರು ಆಗುತ್ತೆ. ನಮ್ಮ ನಾಲ್ಗೆಗೆ ಒಂದು ಸ್ವಲ್ಪನೂ ಕೂಡ ಅದಕ್ಕೆ ಎಲುಬೆ ಇಲ್ಲ, ಆದರೂ ಕೂಡ ಆ ನಾಲ್ಗೆ ಒಂದು ಸಣ್ಣ ತಪ್ಪು ಮಾಡಿದ್ರೆ ನಮ್ಮ ಮೂಳೆಯಲ್ಲಿ, ನಮ್ಮ ದೇಹದಲ್ಲಿರುವಂಥ ಎಲ್ಲ ಎಲುಬನ್ನು ಕೂಡ ಮುರಿಸ್ಬಿಡುತ್ತದೆ. ಸೊ ನಮ್ಮ ಮಾತನ್ನೋದು ಬಹಳ ಮುಖ್ಯ. ಸೊ ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡೋದನ್ನ ಕಲಿಸ್ಕೊಡಿ. ಎಲ್ಲೋ ಒಂದು ಕಷ್ಟ ಸಿಚುವೇಶನ್ ನಿಮ್ಮ ಮಕ್ಕಳು ಸಿಲುಕೊಂಡಾಗ ಅಲ್ಲಿಂದ ಹೊರಗಡೆ ಕರ್ಕೊಬರೋದು ಅವ್ರ ಬುದ್ಧಿವಂತಿಕೆ, ಅವರ ಮಾತುಗಾರಿಕೆ. ಸೊ ಆ ಮಾತುಗಾರಿಕೆಯನ್ನ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಿ. ಇನ್ನೊಂದು ಪುಟ್ಟ ಕತೆ. ನಾವೆಲ್ಲ ಕಷ್ಟಗಳು ಬಂದಾಗ ಏನು ಮಾಡ್ತೀವಿ, ಅಯ್ಯೋ ಕಷ್ಟ ಬಂದ್ಬಿಡ್ತು. ನಮ್ಮ ಮಕ್ಕಳು ಕೂಡ ಕಷ್ಟ ಬಂದ್ಬಿಟ್ಟಾಗ ಕಷ್ಟ ಬಂದ್ಬಿಡ್ತು ಅಂತ ಡಿಪ್ರೆಷನ್ಗೆ ಹೋಗುವಂಥ ತುಂಬ ಜನ ಇದ್ದಾರೆ. ಒಂದು ಸಣ್ಣ ಕತೆ, 2 ಮನೆ ಇರುತ್ತಂತೆ. ಆ ಕಡೆ ಇಲ್ಲೊಂದು ಕಾಂಪೌಂಡ್ ಇದೆ, ಆ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಕಡೆ ಇರುವಂತಹ ಮನೆಯಲ್ಲಿ ಒಬ್ಬ ರೈತ ಬದುಕಿರ್ತಾನೆ, ಈ ಕಡೆ ಒಬ್ಬ ದೊಡ್ಡ ಜಮೀನ್ದಾರ ಬದುಕಿರ್ತಾನೆ. ಒಂದು ದಿವಸ ಇಬ್ಬರು ಕೂಡ ತಮ್ಮ ಮನೆಯ ಗಾರ್ಡನ್ ಒಳಗಡೆ ಒಂದು ಗಿಡವನ್ನ ನೆಡ್ತಾರೆ. ಆ ಗಿಡವನ್ನ ನೆಟ್ಟ ಮೇಲೆ ಇಬ್ರು ಕೂಡ ಅದಕ್ಕೆ ನೀರು ಹಾಕೋದೆಲ್ಲ ಮಾಡ್ತಿರ್ತಾರೆ. ಜಮೀನ್ದಾರ ಏನ್ ಮಾಡ್ತಾನೆ, ಅವ್ನು ಶ್ರೀಮಂತ, ಅವನು ಆ ಗಿಡಕ್ಕೆ ಬೇಕಾಗಿರುವಷ್ಟು ಗೊಬ್ಬರವನ್ನ, ಅದಕ್ಕೆ ಬೇಕಾಗಿರುವಷ್ಟು ನೀರನ್ನ ಟೈಮಿಗೆ ಹಾಕಿರ್ತಾನೆ. ಆದ್ರೆ ಬಡ ರೈತ ಅವನು ವ್ಯವಸಾಯದಲ್ಲಿ ಬ್ಯುಸಿಯಾಗಿರ್ತಿದ್ದ. ಈ ಗಿಡಕ್ಕೆ ಯಾವಾಗ ಒಂದ್ಸಲಿ ಬಂದು ಸ್ವಲ್ಪ ನೀರು ಹಾಕೋದು. ಗೊಬ್ಬರ ಅಂದ್ರೆ ಅವ್ನು ಬಾಳೆಹಣ್ಣು ಗೀಳೆಣ್ಣು ಸಿಪ್ಪೆ ತಿಂದು ಬಿಸಾಕಿದ್ರೆ ಅದೇ ಗೊಬ್ಬರ. ಒಂದು 6-7 ತಿಂಗಳಾಗುತ್ತೆ. ಆ ಗಿಡ ಒಂದು ಮರವಾಗಿ ಬೆಳೆಯುತ್ತೆ. ಒಂದಷ್ಟು ಆ ತಿಂಗಳಾದ್ಮೇಲೆ ಅವನ ಗಿಡ ಏನಿರುತ್ತೆ, ರೈತ ನೆಟ್ಟಿದ್ದಂಥ ಗಿಡ, ಅದು ಸೊಣಕಲಾಗಿರುತ್ತೆ, ಆಲ್ಮೋಸ್ಟ್ ಒಣಗೋಗಿರುತ್ತೆ. ಈ ಜಮೀನ್ದಾರನ ಗಿಡ ಹಚ್ಚ ಹಸಿರಾಗಿರುತ್ತೆ, ಉದ್ದಕ್ಕೆ ಬೆಳೆದಿರುತ್ತೆ. ಒಂದು ದಿನ ರಾತ್ರಿ ಜೋರಾಗಿ ಮಳೆ ಸುರಿಯುತ್ತೆ, ಜೋರಾಗಿ ಬಿರುಗಾಳಿ ಬೀಸುತ್ತೆ. ಬೆಳಿಗ್ಗೆ ಇಬ್ರು ಕೂಡ ಎದ್ದು ಹೊರಗಡೆ ಬಂದು ನೋಡ್ತಾರೆ. ರೈತನ ಒಂದು ಗಿಡ ಏನಿದೆ ಅದು ಒಂದೇ ಒಂದು ಎಲೆಯನ್ನು ಕೂಡ ಉದುರಿಸ್ಕೊಳ್ಳದೆ ಸ್ಟ್ರೈಟ್ ಆಗಿ ನಿಂತಿತ್ತಂತೆ. ಅದೇ ಜಮೀನ್ದಾರನ ಒಂದು ದೊಡ್ಡ ಮರ ಏನಿತ್ತು ಅದು ಕಿತ್ಕೊಂಡು ಹೋಗಿತ್ತಂತೆ. ಆ ರೈತ ಜಮೀನ್ದಾರನಿಗೆ ಕೇಳ್ತಾನಂತೆ, ನಾನು ಅಷ್ಟು ಚೆನ್ನಾಗಿ ಬೆಳೆಸಿದ್ದೆ, ನಿನ್ನ ಗಿಡ ಅಷ್ಟು ಒಣಗೋಗಿತ್ತು, ನನ್ನ ಗಿಡ ಅಷ್ಟು ಚೆನ್ನಾಗಿತ್ತು, ಯಾಕೆ ಹಾರೋಯ್ತು, ಯಾಕೆ ಕಿತ್ತೋಯ್ತು ಅಂತ. ಅವಾಗ ರೈತ ಸುಂದರವಾಗಿರೋ ಉತ್ತರ ಕೊಡ್ತಾನಂತೆ. ಈ ಉತ್ತರ ನಿಮ್ಮೆಲ್ಲರಿಗೂ ಕೂಡ ಜೀವನದಲ್ಲಿ ಆಸರೆ ಆಗ್ಬೋದು, ಸರಿಯಾಗಿ ಕೇಳಿಸ್ಬೋದು. ಜಮೀನ್ದಾರನಿಗೆ ರೈತ ಹೇಳ್ತಾನಂತೆ, ನೀನು ಆ ಮರಕ್ಕೆ ಬೇಕಾಗಿರೋಷ್ಟು ಗೊಬ್ಬರವನ್ನ, ನೀರನ್ನ, ಅದಕ್ಕೆ ಬೇಕಾಗಿರೋಷ್ಟು ನ್ಯೂಟ್ರಿಷನ್ ಬಹಳ ಈಸಿಯಾಗಿ ಕೊಟ್ಬಿಟ್ಟೆ. ಸೊ ಅದು ತನ್ನ ಆಹಾರವನ್ನು, ನ್ಯೂಟ್ರಿಷನ್ನ ಹುಡುಕೊಂಡು, ಅದು ಪೋಷಕಾಂಶಗಳನ್ನ ಹುಡುಕೊಂಡು ತನ್ನ ಬೇರನ್ನ ಆಳಕ್ಕೆ ಬಿಡ್ಕೊಳ್ಳಿಲ್ಲ, ಮೇಲ್ಮೇಲಕ್ಕೆ ಬಿಡ್ಕೊಂಡ್ಬಿಡ್ತು. ಆದರೆ ನಾನು ನನ್ನ ಗಿಡಕ್ಕೆ ಆ ಥರ ಮಾಡಲಿಲ್ಲ. ಅದಕ್ಕೆ ಯಾವಾಗೋ ನೀರು ಹಾಕಿದ್ದೆ, ಯಾವಾಗೋ ಒಂದು ಸ್ವಲ್ಪ ಗೊಬ್ಬರ ಹಾಕಿದ್ದೆ. ಸೊ ಅದು ತನಗೆ ತನ್ನ ಬದುಕೋಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟು ನಾನು ಹಾಕಿದ್ದೆ. ಆದರೆ ಅದು ಬೆಳೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನ ಅದು ತನ್ನ ಬೇರುಗಳನ್ನ ಆಳಕ್ಕೆ ಬಿಟ್ಕೊಂಡಿತ್ತು. ಆಳಕ್ಕೆ ಬಿಟ್ಕೊಂಡು ಅದು ಮುಂದೆ ಬೆಳೀತಿತ್ತು. ಸೊ ಹಾಗಾಗಿ ನಿಮ್ಮ ಗಿಡ ಏನಿದೆ ಅದು ಗಾಳಿ ಹಾರ್ಕೊಂಡು ಹೋಯ್ತು, ನನ್ನ ಗಿಡ ಬಹಳ ಸ್ಟ್ರಾಂಗ್ ಆಗಿ, ಬಹಳ ಬಲಶಾಲಿಯಾಗಿ ನಿಂತಿದೆ ಅಂತ. ಸೊ ಜೀವನದಲ್ಲಿ ಯಾರಿಗೆ ಕಷ್ಟನೇ ಬಂದಿರೋಲ್ವಲ್ಲ ಆ ವ್ಯಕ್ತಿಗೆ 25-30 ವರ್ಷ ತನಕ ಕಷ್ಟನೇ ನೋಡದೇ ಇರೋ ವ್ಯಕ್ತಿಗೆ ಒಂದು ಜೀವನದಲ್ಲಿ ಕಷ್ಟ ಬಂದರೆ ಸೂಸೈಡ್ ಮಾಡ್ಕೊಳ್ತಾರೆ. ಆದರೆ ಅದೇ ಕಷ್ಟಗಳನ್ನ ನೋಡ್ಕೊಂಡೇ ಬೆಳೆದಿರುವಂಥ ವ್ಯಕ್ತಿ ಆ ಕಷ್ಟಗಳನ್ನ ಹಿಂಗೆ ಹೊರಿಸ್ಕೊಬಿಡ್ತಾನೆ. ಸೊ ನೀವು ಯೂಶಲಿ ಹಳ್ಳಿ ಜನ ಏನಿರ್ತಾರೆ, ಹಳ್ಳಿ ಕಡೆ ಇರುವಂಥ ಜನ ಅವ್ರ ಕಷ್ಟಗಳನ್ನ ನೋಡ್ಕೊಂಡೇ ಬೆಳೆದಿರ್ತಾರೆ, ಕಷ್ಟಗಳ ಮಧ್ಯೆನೇ ಬೆಳೆದಿರ್ತಾರೆ. ಸೊ ಅವರಿಗೆ ಸಣ್ಣ ಪುಟ್ಟ ಏನು ಮ್ಯಾಟ್ರ್ ಆಗಲ್ಲ. ನೀವು ಮಕ್ಕಳಿಗೂ ಒಂದು 10 ಮಾರ್ಕ್ಸ್ ಕಡಿಮೆ ತೆಗೆದು ಮುಂದಿನ ಸಲ ಸರಿಯಾಗಿ ತೆಗಿಯಪ್ಪ ಅಂತ ಬಿಟ್ಬಿಡ್ತಾರೆ. ಸೊ ಆ ಮಕ್ಕಳು ಅದೇ ಥರ ಬೆಳೆದಿರ್ತಾರೆ. ಅದೇ ಸಿಟಿ ಕಡೆ ಮಕ್ಕಳಿಗೆ 10 ಮಾರ್ಕ್ಸ್ ಕಡಿಮೆ ಬಂದರೆ ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋಂಥ ಹಂತಕ್ಕೆ ಹೋಗ್ತಾರೆ. ಸೊ ನಿಮ್ಮ ಮಕ್ಕಳನ್ನ ಈ ಜಮೀನ್ದಾರ ಬೆಳೆಸಿದಂಥ ಗಿಡಗಳ ಥರ ಬೆಳೆಸ್ಬೇಡಿ. ನಿಮ್ಮ ಮಕ್ಕಳನ್ನ ರೈತ ಬೆಳೆಸಿದಂತಹ ಗಿಡಗಳ ಥರ ಬೆಳೆಸಿ. ಅವರ ಬೇರುಗಳು ಆಳಕ್ಕಿರಲಿ. ಅವ್ರು ಹೊರಗಡೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂದ್ರು ಒಂದಷ್ಟು ವರ್ಷಗಳ ಕಾಲ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಅಂದ್ರು ಒಂದಷ್ಟು ವರ್ಷಗಳ ಕಾಲ ಅವ್ರು ಓದೋದಕ್ಕೆ ಕಷ್ಟಪಡ್ತಿದ್ರು ಕೂಡ ಪರವಾಗಿಲ್ಲ. 20 ವರ್ಷಕ್ಕೆ ಕೆಲಸ ಸಿಕ್ಕಿರೋರು 30 ವರ್ಷ ಕೆಲಸ ಕಳ್ಕೋಬಹುದು IT ಕಂಪ್ನಿಗಳಲ್ಲಿ. ಅದೇ 30-40 ವರ್ಷ ತನಕ ಕಷ್ಟಪಟ್ಟು ಯಾವುದೋ IPS IAS ಬರೆದು ಪಾಸಾಗಿ ಆ ಕೆಲಸವನ್ನು ತಗೊಂಡಂಥ ವ್ಯಕ್ತಿ 60 ವರ್ಷ ತನಕ ತನಗೂ ಬೇಕಾದಷ್ಟು ಸೇವೆಯನ್ನು ಮಾಡ್ಕೊತಾನೆ, ಸಮಾಜಕ್ಕೂ ಬೇಕಾದಷ್ಟು ಸೇವೆಯನ್ನು ಮಾಡಿರುವಂಥ ಬಹಳಷ್ಟು ಉದಾಹರಣೆಗಳಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನು ನೀವು ಬೆಳೆಸಬೇಕಾದ್ರೆ ದಯವಿಟ್ಟು ಆ ಒಂದು ಕಾಳಜಿಯನ್ನು ವಹಿಸಿ. ಇನ್ನೊಂದು ಗಾದೆ ಮಾತುಗಳು ಎಲ್ಲ ಕಡೆ ಫೇಮಸ್ಸು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ದೊಡ್ಡವ್ರು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಹೇಳಿದ್ರು. ಆದರೆ ಎಷ್ಟು ಹಾಸಿಗೆ ಅಂತ ಏನಾದ್ರು ಹೇಳಿದ್ರ? ಎಷ್ಟು ಕಾಲು ಚಾಚಬೇಕು ಅಂತ ಏನಾದ್ರು ಹೇಳಿದ್ರ?
ಸೊ ಗಾದೆ ಮಾತುಗಳೇನಿದೆ ಅದು ನಮ್ಮ ಜೀವನಕ್ಕೆ ಸಾಂದರ್ಭಿಕವಾಗಿ ನಾವು ಬಳಸ್ಕೋಬೇಕೇ ಹೊರತು ಎಲ್ಲೋ ಒಂದು ಕೆಲಸ ಮಾಡಬೇಕಾದ್ರೆ ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕಪ್ಪ, ನಾನು ಇಲ್ಲಿ ಇಷ್ಟಪಡಲ್ಲ, ನಾನು ಈ ಕೆಲಸ ಮಾಡಲ್ಲ, ನಾನು ಇಷ್ಟೇ ಓದೋದು, ಈ ಮೈಂಡ್ ಸೆಟ್ ಇರಬೇಕು ಅಂತ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದಲ್ಲ. ಸೊ ಇದನ್ನು ನಾನು ಒಂದು ಸ್ವಲ್ಪ ಡೆವಲಪ್ ಮಾಡಿ ಹೇಳ್ತೀನಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಆದರೆ ನಾವು ಎಷ್ಟು ದೂರಕ್ಕೆ ನಡಿಬೇಕು ಅಷ್ಟು ಹಾಸಿಗೆಯನ್ನು ಹೊಲಿಸಿಟ್ಕೋಬೇಕು. ಇನ್ ಕೇಸ್ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂದಿದ್ರೆ ಇವತ್ತು ಚಂದ್ರಯಾನವನ್ನು ನಮ್ಮ ದೇಶ ಹೇಗೆ ಮಾಡ್ತಿತ್ತು, ಮಂಗಳಯಾನವನ್ನು ಹೇಗೆ ಮಾಡ್ತಿದ್ರು? ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂದಿದ್ರೆ ಅಬ್ದುಲ್ ಕಲಾಂ ಅವರು ಪೋಖ್ರಾನ್ನಲ್ಲಿ ಅಣು ಬಾಂಬ್ ಸ್ಫೋಟದ ಒಂದು ಪರೀಕ್ಷೆಯನ್ನು ಹೇಗೆ ಮಾಡ್ತಿದ್ರು? ಅವರೆಲ್ಲ ಹಾಸಿಗೆಯನ್ನು ತಮ್ಮ ದಾರಿ ಉದ್ದಕ್ಕೂ ಹಾಸ್ಕೊಂಡು ದೂರ ತನಕ ಹೋದವರು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂದರೆ ಅಂಬಾನಿಯವರು ಇಷ್ಟು ಕೋಟ್ಯಾಂತರ ರೂಪಾಯಿ ಹೇಗೆ ಸಂಪಾದನೆ ಮಾಡ್ತಿದ್ರು? ಸೊ ನಮ್ಮ ಆ ಬಾಕ್ಸ್ ಒಳಗಡೆ ಬದುಕೋದನ್ನ ಬಿಟ್ಟು ಅದರ ಆಚೆಯೂ ಕೂಡ ಯೋಚನೆ ಮಾಡುವಂಥ ಶಕ್ತಿಯನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು ಅನ್ನೋದು ಓಕೆ, ಬಟ್ ಡಾಕ್ಟ್ರಾಗೇ ಇರಬೇಕು, ನೀನು ಇಂಜಿನಿಯರ್ ಆಗೇ ಇರಬೇಕು ಅಂತ ದಯವಿಟ್ಟು ಯಾರಿಗೂ ಹೇಳ್ತೀರಿ. ಬಿಕಾಸ್ ನಿಮ್ಮ ಮಕ್ಕಳಲ್ಲಿ ಎಷ್ಟು ಜನ ಸಚಿನ್ ತೆಂಡೂಲ್ಕರ್ ಇದ್ದಾರೋ, ಎಷ್ಟು ಜನ ಆಲ್ಬರ್ಟ್ ಐನ್ಸ್ಟೀನ್ ಇದ್ದಾರೋ ಹೇಳಕ್ಕೆ ಆಗಲ್ಲ. ಬಿಕಾಸ್ 10 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಹೇಗಿದ್ದ, ಅವನು ಆಮೇಲೆ 10 ವರ್ಷ ಆದಮೇಲೆ ಹೇಗಾಗ್ತಾರೆ ಅಂತ ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಆತನ ಒಂದು ಪರಿಶ್ರಮವನ್ನು ಅವ್ನು ಮಾಡ್ತಿದ್ರೆ ಜಗತ್ತಲ್ಲಿ ಯಾರನ್ನೂ ಕೂಡ ಕಡೆಗಣಿಸುವಾಗಿಲ್ಲ, ನಿಮ್ಮ ಮಕ್ಕಳನ್ನು ಕೂಡ ಕಡೆಗಣಿಸುವಾಗಿಲ್ಲ. ನಿಮ್ಮ ಮಕ್ಕಳು ಇಷ್ಟು ದಿನ ನಿಮ್ಮ ಜೀವನ ಆ್ಯಕ್ಚುಲಿ ತಂದೆ ತಾಯಿಯ ಜೀವನ, ಇಲ್ಲಿಂದ ಮುಂದೆ ನಿಮ್ಮ ಕನಸುಗಳನ್ನ ನೀವು ನೋಡೋದೇ ಇಲ್ಲ. ನಿಮ್ಮ ಮಕ್ಕಳ ಮೂಲಕ ನಿಮ್ಮ ಜೀವನದ ಕನಸುಗಳನ್ನ ನೋಡ್ತಿರ್ತೀರ. ಸೊ ನಿಮ್ಮ ಮಕ್ಕಳನ್ನ ಆ್ಯಾವ್ರೇಜ್ ಆಗಿ ದಯವಿಟ್ಟು ಬೆಳೆಸೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗುರುಗಳು, ಶಾಲೆಯಲ್ಲಿ ಗುರುಗಳಿಗೆ ನಾವು ಕೊಡುವಂಥ ಒಂದು ಸ್ಥಾನ ಬಹಳ ದೊಡ್ಡದಾಗಿರುತ್ತೆ. ರಾಮಾಯಣದ ಒಂದು ಸಣ್ಣ ಕಥೆ. ರಾವಣನನ್ನು ವಧೆ ಮಾಡಬೇಕಾದ್ರೆ, ವಧೆ ಮಾಡಾದ್ಮೇಲೆ ರಾವಣ ಅಲ್ಲಿ ಒದ್ದಾಡಿ ಸಾಯೋ ಒಂದು ಹಂತದಲ್ಲಿ ಇರ್ತಾನೆ. ಆಗ ಲಕ್ಷ್ಮಣ ತನ್ನ ತಮ್ಮ ಲಕ್ಷ್ಮಣನನ್ನು ಕರೆದು ಹೇಳ್ತಾನಂತೆ, ರಾವಣ ಅಹಂಕಾರಿ ಆಗಿರ್ಬೋದು, ರಾವಣ ಬಹಳ ಕೆಟ್ಟ ವ್ಯಕ್ತಿನೂ ಆಗಿರ್ಬೋದು, ಆದರೆ ಅವನೊಬ್ಬ ದೊಡ್ಡ ಪಂಡಿತ, ಅವನ ಹತ್ರ ಬಹಳ ಜ್ಞಾನ ಇದೆ. ಸೊ ಆ ರಾವಣನ ಹತ್ರ ಹೋಗಿ ಅವನು ಸಾಯೋ ಟೈಮಲ್ಲಿ ಏನಾದರೂ ಒಂದು ಒಳ್ಳೆ ವಿದ್ಯೆಯನ್ನು ಹೇಳಿದ್ರೆ ಕಲ್ತ್ಕೋಬಾ ಅಂತ ಲಕ್ಷ್ಮಣನ ಕಲಿಸ್ತಾನೆ. ಲಕ್ಷ್ಮಣ ಅಲ್ಲಿ ಹೋಗ್ತಾನೆ, ರಾವಣ ಹತ್ರ ಕೇಳ್ತಾನೆ, ನಮ್ಮ ಅಣ್ಣ ಹೇಳಿದ್ದಾರೆ ಯಾವ್ದಾದ್ರು ವಿದ್ಯೆ ಇದ್ರೆ ಹೇಳ್ಕೊಡು ಅಂತ. ಅವಾಗ ರಾವಣ ಮಾತಾಡೋದೇ ಇಲ್ಲ. ತಕ್ಷಣ ಲಕ್ಷ್ಮಣ ರಾಮನ ಹತ್ರ ಬಂದು, ನಿಮ್ಗೆ ಗೊತ್ತಾಗಲ್ಲ ಅಣ್ಣ, ಅವರು ಬಹಳ ಅಹಂಕಾರಿ, ದುರಹಂಕಾರಿ, ಅವನೇನು ಹೇಳ್ಕೊಡೋದಿಲ್ಲ, ಸಾಯೋ ಹಂತಕ್ಕೆ ಬಂದರೂ ಕೂಡ ಅವನ ಅಹಂಕಾರ ಕಡಿಮೆ ಆಗಿಲ್ಲ ಅಂತ ಹೇಳ್ತಾನೆ. ಅವಾಗ ರಾಮ ಲಕ್ಷ್ಮಣಿಗೆ ಸುಂದರವಾಗಿರೋ ಪ್ರಶ್ನೆ ಕೇಳ್ತಾರಂತ. ನೀನು ರಾವಣ ಹತ್ರ ಹೋಗಿ ಪ್ರಶ್ನೆ ಕೇಳ್ದಲ್ಲ, ಎಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಿದೆ? ಅವಾಗ ಲಕ್ಷ್ಮಣ ಹೇಳ್ತಾನಂತೆ, ತಲೆ ಹತ್ರ ನಿಂತ್ಕೊಂಡು ಕೇಳಿದೆ, ನಿನಗೆ ವಿದ್ಯೆ ಕಲಿಯೋ ಬುದ್ಧಿ ನಿನಗಿನ್ನೂ ಬಂದಿಲ್ಲ, ಇದು ವಿದ್ಯೆ ಕಲಿಯೋ ಲಕ್ಷಣ ಅಲ್ಲ, ಕಾಲ ಹತ್ರ ನಿಂತ್ಕೊಂಡು ಕೇಳು, ಹೇಳ್ಕೊಡ್ತಾನೆ ಅಂತ ಹೇಳಿ. ಆವಾಗ ಲಕ್ಷ್ಮಣ ಹೋಗಿ ರಾವಣನ ಕಾಲ ಹತ್ರ ನಿಂತ್ಕೊಂಡು ಕೇಳಿದಾಗ ಆ ರಾವಣ ಒಂದಷ್ಟು ಅದ್ಭುತವಾಗಿರೋ ವಿದ್ಯೆಗಳನ್ನ, ಒಂದಷ್ಟು ಅದ್ಭುತವಾಗಿರೋ ಜೀವನ ಪಾಠಗಳನ್ನ ಲಕ್ಷ್ಮಣನಿಗೆ ಏನು ಕಲಿಸ್ತಾನಂತೆ. ಸೊ ಒಬ್ಬ ಒಳ್ಳೆಯ ಗುರು ಅಹಂಕಾರವನ್ನು ಬಿಟ್ಟು ಆ ಗುರುವಿಗೆ ಸಮರ್ಪಣೆಯಾಗಿ ನಾವು ರೆಸ್ಪೆಕ್ಟ್ ಕೊಟ್ಟು ಕೇಳಿದ್ರೆ ಮಾತ್ರ ಒಬ್ಬ ಒಳ್ಳೆಯ ಗುರು ನಮಗೆ ವಿದ್ಯೆಯನ್ನು ಕಲಿಸ್ತಾನೆ. ಸೊ ನಿಮ್ಮ ಮಕ್ಕಳಿಗೆ ಏನಾಗ್ಬಿಡುತ್ತೆ, ಕಾಲೇಜ್ ಲೈಫಿಗೆ ಹೋದ ತಕ್ಷಣ, ಇವಾಗಿನ ಮಕ್ಕಳು ಟೀಚರ್ಸ್ಗಳಿಗೆ ಮರ್ಯಾದೆ ಕೊಡ್ತಾರೆ. ಕಾಲೇಜ್ ಲೈಫಿಗೆ ಹೋದ ತಕ್ಷಣ ಅವನ ಇವಳ ಅಂತ ಮಾತಾಡ್ತಾರೆ ಟೀಚರ್ಸ್ಗಳಿಗೆ. ಸೊ ಗುರುಗಳಿಗೆ ಎಲ್ಲಿಯವರೆಗೆ ನಿಮ್ಮ ಮಕ್ಕಳು ಮರ್ಯಾದೆ ಕೊಡ್ತಾರೋ, ರೆಸ್ಪೆಕ್ಟ್ ಕೊಡ್ತಾರೋ, ಅಲ್ಲಿಯವರೆಗೂ ನಿಮ್ಮ ಮಕ್ಕಳು ಕಲಿತಿರ್ತಾರೆ. ಸೊ ಹಾಗಾಗಿ ಗುರುಗಳಿಗೆ ರೆಸ್ಪೆಕ್ಟ್ ಕೊಡೋದನ್ನು ನಾವು ಬಹಳ ಮುಖ್ಯವಾಗಿ ಕಲ್ತ್ಕೋಬೇಕು. ಆ್ಯಂಡ್ ಇನ್ನು ಕೇಳ್ತೀರಾ ಇಲ್ಲ ಮುಗಿಸಲ್ವಾ? ಮಕ್ಕಳು ಬೇಡ ಅಂತಿದ್ದಾರೆ, ಪೇರೆಂಟ್ಸ್ ಕೇಳ್ತೀವಿ ಅಂತಾರೆ. ಓಕೆ, ಇನ್ನೊಂದು 5 ನಿಮಿಷ, ಯಾಕಂದರೆ ಶಿವಮೊಗ್ಗದಿಂದ ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತಲೇ ಬಂದಿದ್ದೀನಿ. ಆ್ಯಂಡ್ ನನಗೆ ಒಂದು ಅರ್ಧ ಗಂಟೆ ಮಾತಾಡಿ ಅಂದಿದ್ದಾರೆ, ನಾನು 15-20 ನಿಮಿಷ ಮುಗಿಸ್ತೀನಿ. ನಾವೇನು ಜೀವನದಲ್ಲಿ ಏನು ಅನ್ಕೊಂತಿರ್ತೀವಿ, ಏನೇ ಆದರೂ ಕೂಡ ಅಯ್ಯೋ ನನಗೆ ಹಿಂಗಾಯಿತು, ನನಗೆ ಹಂಗಾಯಿತು ಅನ್ಕೊತಿರ್ತೀವಿ. ಯಾರು ಕೂಡ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳೋದಿಲ್ಲ. ಒಬ್ಬ ರಾಜ ಶಸ್ತ್ರಾಭ್ಯಾಸ ಮಾಡ್ತಿರ್ತಾನಂತೆ. ಆ ಶಸ್ತ್ರಾಭ್ಯಾಸ ಮಾಡ್ಬೇಕಾದ್ರೆ ಅವ್ನು ಹೆಬ್ಬೆರಳು ಕಟ್ಟಾಗ್ಬಿಡುತ್ತಂತೆ. ಹೆಬ್ಬೆರಳು ಕಟ್ಟಾದಾಗ ಅವ್ನು ಮಂತ್ರಿನ ಕರೆದು, ನಾನು ಹೆಬ್ಬೆರಳು ಕಟ್ಟಾಗ್ಬಿಡಿದ ಮಂತ್ರಿಗಳು ಏನು ಮಾಡೋದು ಅಂತ ಕೇಳ್ತಾನೆ. ಅವ ಮಂತ್ರಿಗಳು ಹೇಳ್ತಾರಂತೆ, ಹೋಗ್ಲಿ ಬಿಡಿರಾದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಸಿಟ್ಟಾಗಿರೋ ರಾಜ, ಏನು ಹೆಬ್ಬೆರಳು ಕಟ್ಟಾಗಿದೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಿಲ್ಲ, ನೀನು ಇನ್ಮೇಲೆ ನನಗೆ ಮಂತ್ರಿಯಾಗಿರ್ಬೇಡ, ಇವನ್ನ ಗಡಿಪಾರು ಮಾಡಿ ಅಂತ ಊರು ಬಿಟ್ಟು ಕಳಿಸ್ಬಿಡ್ತಾರೆ. ಮಾರನೇ ದಿನ ರಾಜ ಕಾಡಿನಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಒಬ್ಬಂಟಿಯಾಗಿ ಹೋಗ್ತಿರ್ತಾನೆ ರಾಜ. ಅವನು ಒಬ್ಬಂಟಿಯಾಗಿ ಹೋಗ್ತಿರ್ಬೇಕಾದ್ರೆ ಕಾಡಿನಲ್ಲಿ ಕಾಡು ಮನುಷ್ಯ ಒಂದು 50 ಜನ ಅವನ್ನ ಸುತ್ತೊಡೆದು ಬಿಡ್ತಾರೆ. ಸುತ್ತೊಡೆದು ಅವನ್ನ ತಗೊಂಡೋಗಿ ಕಾಡಿನ ದೇವತೆಗೆ ಒಂದು ನರಬಲಿ ಕೊಡಬೇಕು ಅಂತಿರುತ್ತೆ. ಸೊ ಈ ರಾಜನ ನರಬಲಿ ಕೊಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ.
ನರಬಲಿ ಕೊಡ್ತಿರ್ಬೇಕಾದ್ರೆ ಆ ಕಾಡು ಮನುಷ್ಯನೊಬ್ಬ ಆ ರಾಜನ ಬೆರಳು ನೋಡ್ತಾರಂತೆ. ಇವನಿಗೆ ಬೆರಡೇ ಇಲ್ಲ, ಇವನ ದೇಹದಲ್ಲಿ ನ್ಯೂನ್ಯತೆ ಇದೆ, ಈ ನ್ಯೂನ್ಯತೆ ಇದ್ರೆ ನಾವು ನರಬಲಿ ಕೊಡೋಕೆ ಬರೋದಿಲ್ಲ, ಬಿಟ್ಬಿಡಿ ಅಂತಾನೆ. ಅವಾಗ ರಾಜನಿಗೆ ಅನಿಸುತ್ತಂತೆ, ಅಯ್ಯೋ ಮಂತ್ರಿ ಹೇಳಿದ್ ಕರೆಕ್ಟು, ಆಗೋದೆಲ್ಲ ಒಳ್ಳೇದಕ್ಕೆ, ಇವತ್ತು ನನಗೆ ಬೆರಳಿಗೆ ಬಿಡಿದ್ರೆ ನನ್ನ ತಲೆ ಕತ್ತಿಸ್ಬಿಟ್ಟಿರೋರು ಅಂತ ಹೇಳಿ ಆ ಮಂತ್ರಿನ ವಾಪಸ್ ಕಳಿಸ್ತಾನೆ. ಸೊ ಮಂತ್ರಿನ ವಾಪಸ್ ಕಳಿಸ್ತಾ, ಮಂತ್ರಿಗಳೇ ನೀವು ಎಷ್ಟು ಅದ್ಭುತವಾಗಿ ಹೇಳಿದ್ರಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ನನಗೆ ಕ್ಷಮಿಸ್ಬಿಡಿ ನಿಮ್ಮನ್ನ ಗಡೀಪಾರು ಮಾಡೋದಕ್ಕೆ ಸಾರಿ ಅಂತ ಹೇಳಿ ನೋಡೋಣ ವಾಪಸ್ಸು ರಾಜ್ಯಕ್ಕೆ ಸೇರಿಸ್ಕೊತಾನೆ ಮಂತ್ರಿಯಾಗಿ. ಮಂತ್ರಿ ವಾಪಸ್ ಬಂದ್ಮೇಲೆ ರಾಜ ಕೇಳ್ತಾನಂತೆ, ಸರಿ ಇದೆಲ್ಲ ಸರಿ, ಬಟ್ ನಾನು ಈ ಗಡೀಪಾರು ಮಾಡ್ಬೇಕಾದ್ರೆ ಅದು ಕೂಡ ಆಗೋದು ಒಳ್ಳೇದಕ್ಕೆ ಅಂತ ಹೇಳ್ದಲ್ಲ, ಯಾಕೆ ಅಂತ. ಅವ್ ಮಂತ್ರಿ ಹೇಳ್ತಾನಂತೆ, ನೀವು ನನಗೆ ಗಡೀಪಾರು ಮಾಡದೇ ಇದ್ದಿದ್ರೆ ನೀವು ಕಾಡಿಗೆ ಒಬ್ಬರೇ ಹೋಗ್ತಿದ್ರಾ, ನನ್ನನ್ನು ಕರ್ಕೊಂಡು ಹೋಗ್ತಿದ್ರು, ನಾನು ನಿಮ್ಮ ಜೊತೆ ಬರ್ತಿದ್ನಾ, ನಿಮ್ದೇನೋ ಬೆರಳು ಕಟ್ಟಾಗಿದ್ರು ನಿಮ್ಮನ್ನು ಬಿಟ್ಬಿಡ್ತಿದ್ರು, ನನ್ನ ತಲೆ ತೆಗೆದುಬಿಡ್ತಿದ್ರು. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಜೀವನದಲ್ಲಿ ನಮ್ಮ ಮೈಂಡ್ ಸೆಟ್ ಏನಿದೆ ಅದನ್ನ ನಾವು ಸರಿಯಾಗಿ ಇಟ್ಕೊಂಡ್ರೆ ಎಲ್ಲದರಲ್ಲೂ ಕೂಡ ಒಂದು ಅವಕಾಶಗಳು ಕಾಣುತ್ತೆ. ಕೋವಿಡ್ ಟೈಮಲ್ಲಿ ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕೊಟ್ಟಿದ್ರು, ಬಟ್ ಸ್ಟಾಕ್ ಮಾರ್ಕೆಟು ತುಂಬ ಹೈಕ್ ಆಗಿದ್ದು ಕೋವಿಡ್ ಟೈಮಲ್ಲಿ. ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಉಟ್ಕೊಂಡ್ರು. ಸೊ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಅಲ್ಲಿ ನಾವು ಏನು ಮಾಡ್ಬೋದು, ಆ ಕಷ್ಟದಿಂದ ಹೊರಗಡೆ ಬರೋದಕ್ಕೆ ಏನು ಮಾಡ್ಬೋದು, ಜೀವನ ನಮಗೇನು ಪಾಠ ಕಲಿಸೋದಕ್ಕೆ ತಯಾರಾಗಿದೆ ಅನ್ನೋದನ್ನ ನಾವು ಕೂಡ ಕಲ್ತ್ಕೋಬೇಕು. ಬಹಳ ಮುಖ್ಯವಾಗಿ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ಅವಾಗ ನಿಮ್ಮ ಮಕ್ಕಳು ಕೂಡ ಡಿಪ್ರೆಷನ್ಗೆ ಹೋಗೋದಿಲ್ಲ, ನಿಮ್ಮ ಯಾವ ಮಕ್ಕಳು ಕೂಡ ಸೂಸೈಡ್ ಮಾಡ್ಕೊಳ್ಳೋದಿಲ್ಲ ಮುಂದೆ. ನಮ್ಮ ಕೈಯಲ್ಲಿ 5 ಬೆರಳುಗಳಿದೆ, ಎಲ್ಲ ಮಕ್ಕಳು ಕೂಡ ಒಂದೇ ಥರ ಅಲ್ಲ, 5 ಬೆರಳುಗಳಿದೆ. ಈ 5 ಬೆರಳುಗಳ ಮಧ್ಯೆ ಒಂದ್ಸಲ ಫೈಟ್ ಆಗ್ಬಿಡುತ್ತೆ, ಯಾರು ದೊಡ್ಡವರು ಯಾರು ಶ್ರೇಷ್ಠ ಅಂತ. ಅವಾಗ ಹೆಬ್ಬೆರಳು ಹೇಳುತ್ತಂತೆ, ಥಮ್ಸ್ ಹೇಳುತ್ತಂತೆ, ಥಮ್ಸ್ ಅಪ್ ಮಾಡಬೇಕಾದ್ರೆ ನಾನು ಮೇಲಿರೋದು, ಸೊ ನಾನೇ ದೊಡ್ಡವನು ಅಂತ. ಅವಾಗ ಈ ಬೆರಳಿಗೆ ಕೋಪ ಬರುತ್ತಂತೆ, ಈ ಬೆರಳಿಗೆ ಕೋಪ ಬಂದ್ಬಿಟ್ಟು ನಾನು ಎಲ್ರಿಗೂ ವಾರ್ನಿಂಗ್ ಕೊಡಬೇಕಾದ್ರೆ, ನಾನು ಎಲ್ರಿಗೂ ಹೆದರಿಸ್ಬೇಕಾದ್ರೆ ನಾನು ಮುಂದೆ ಇರ್ತೀನಿ ಅಂತ ಹೆದರಿಸುತ್ತೆ. ಸೊ ಈ ಬೆರಳು ದೊಡ್ಡದು ಅಂತ ಹೇಳುತ್ತೆ. ಮಧ್ಯದ ಬೆರಳು ಹೇಳುತ್ತಂತೆ, ಮಧ್ಯದ ಬೆರಳು ನಾನು ಎಲ್ರಿಗಿಂತ ದೊಡ್ಡವನು, ಎಲ್ರಿಗಿಂತ ದೊಡ್ಡ ಉದ್ದಿಕ್ಕಿದ್ದೀನಿ, ಎಲ್ರಿಗಿಂತ ದೊಡ್ಡವನು ಅಂತ ಹೇಳ್ತಂತೆ. ತಕ್ಷಣ ಈ ಬೆರಳು, ನಾನು ಉಂಗುರದ ಬೆರಳು ಹೇಳ್ತಂತೆ, ನಾನು ಬಹಳ ಶ್ರೇಷ್ಠ, ಬಿಕಾಸ್ ನನಗೆ ಚಿನ್ನದ ಉಂಗುರಗಳನ್ನ, ಡೈಮಂಡ್ ಉಂಗುರಗಳನ್ನೆಲ್ಲ ನನಗೆ ಹಾಕ್ತಾರೆ, ನಾನು ಶ್ರೇಷ್ಠ. ಈ ಕಿರು ಬೆರಳು ಹೇಳ್ತಂತೆ, ನಮಸ್ಕಾರ ಮಾಡಬೇಕಾದ್ರೆ ನಾನು ಮುಂದೆ ಇರ್ತೀನಿ, ದೇವರು ಮೊದಲು ನನ್ನನ್ನು ನೋಡ್ತಾರೆ, ನಾನು ದೊಡ್ಡವನು ಅಂತ. ಇಲ್ಲಿ ಎರಡನ್ನ ನಾವು ಅರ್ಥ ಮಾಡ್ಕೋಬಹುದು. ಒಂದು, ಎಲ್ರಿಗೂ ಕೂಡ ಅವ್ರದ್ದೇ ಆಗಿರುವಂತ ಒಂದು, ಎಲ್ಲ ಬೆರಳಿಗೂ ಕೂಡ ಅದರದ್ದೇ ಆಗಿರುವಂತ ಪ್ರಾಮುಖ್ಯತೆ ಇದೆ. ಸೊ ಎಲ್ಲ ಮಕ್ಕಳಿಗೂ ಕೂಡ ಅವ್ರದ್ದೇ ಆಗಿರುವಂತ ಟ್ಯಾಲೆಂಟ್ ಇರುತ್ತೆ. ಬಟ್ ಆದ್ರೆ ಈ ಬೆರಳುಗಳ ಸಮಯ ಯಾವಾಗ ಆಗುತ್ತೆ, ಅವರಲ್ಲಿರುವ ಅಹಂಕಾರವನ್ನ ಮರೆತು ಬಾಗ್ದಾಗ ಮಾತ್ರ. ಸೊ ನಮ್ಮಲ್ಲಿರುವಂಥ ಅಹಂಕಾರವನ್ನು ಮರೆತು ದೊಡ್ಡವರು ಸಣ್ಣವರು ಅನ್ನೋದನ್ನ ಮರೆತು ನಾವು ಸಮಾಜದಲ್ಲಿ ಬೆರಿಬೇಕು. ಇನ್ನೊಂದು, ನಮ್ಮ ಮಕ್ಕಳಿಗೂ ಅದನ್ನ ಹೇಳ್ಕೊಡ್ಬೇಕು, ಎಲ್ಲರೂ ಒಂದೇನಪ್ಪ, ಯಾವ ಮಕ್ಕಳಾದ್ರೂ ಆಗಿರಲಿ ಎಲ್ಲರೂ ಒಂದೇ, ಎಲ್ಲರೂ ನೀನು ಫ್ರೆಂಡ್ಸೇ ಅಂತ ಹೇಳ್ಕೊಡ್ಬೇಕು. ಆಗ ಆ ಮಕ್ಕಳಲ್ಲಿ ಭೇದ ಭಾವಗಳು ಬೆಳೆಯೋದಿಲ್ಲ, ಮುಂದೆನೂ ಕೂಡ ಅದು ನಿಮ್ಮ ಮಕ್ಕಳಿಗೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. 8ರ ಮಗ್ಗಿಯಲ್ಲಿ ನಮ್ಮ ಇಡೀ ಜೀವನನೇ ಅಡಗಿದೆ ಅಂತ. ಹೇಗೆ ಅಂತ ಗೊತ್ತಾ, 8ರ ಮಗ್ಗಿಯಲ್ಲಿ ನಮ್ಮ ಇಡೀ ಜೀವನದ ಒಂದು ಗುಟ್ಟೆ ಅಡಗಿದೆ. 8 ಅಂದರೆ 8. ಸೊ 8 ಅಂದರೆ ನಮ್ಮ ಬಾಲ್ಯದ ಒಂದು ಕ್ಷಣಗಳು. 8 2 16 ಅಂದರೆ ನಮ್ಮ ಯೌವನ. 8 3 24 ಅಂದರೆ ಮದುವೆಯ ವಯಸ್ಸು. 8 4 32 ಅಂದರೆ ಮಕ್ಕಳ ಜವಾಬ್ದಾರಿಗಳು ಬರುತ್ತೆ. 8 5 40 ಅಂದರೆ ಮನೆ ಕಟ್ಟೋದಕ್ಕೆ ನಾವು ಒದ್ದಾಡ್ತೀವಿ. 8 6 48 ಅಂದರೆ ಮಕ್ಕಳಿಗೆ ಮದುವೆ ಮಾಡುವಂಥ ಚಿಂತೆ ಬಂದ್ಬಿಡುತ್ತೆ. 8 7 56 ಅಂದರೆ ವ್ಯಾಪಾರವನ್ನು ಆರಂಭ ಮಾಡೋದಕ್ಕೆ ಅಥವಾ ವೃದ್ಧಾಪ್ಯದ ಒಂದು ಆರಂಭ ಶುರುವಾಗುತ್ತೆ ನಮಗೆ. 8 7 56 ಅಂದರೆ ನಮ್ಮ ವೃದ್ಧಾಪ್ಯದ ಒಂದು ಆರಂಭ. 8 8 64 ಅಂದರೆ ರಿಟೈರ್ಮೆಂಟ್ ಲೈಫ್. 8 9 72 ಅಂದರೆ ಮೊಮ್ಮಕ್ಕಳಿಗೆ ಹೇಗೆ ಮದುವೆ ಮಾಡೋದು ಅಂತ ಯೋಚನೆ ಮಾಡೋದು. 8 10 80 ಅಂದರೆ ಈ ಭೂಮಿಗೆ ಟಾಟಾ ಬಾಯ್ ಬಾಯ್. ಇನ್ ಕೇಸ್ ಇದ್ರ ಮೇಲೂ ಕೂಡ ಬದುಕಿದ್ರೆ ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಟೆನ್ಷನ್ ತಗೊಳ್ಳದೆ ಆರೋಗ್ಯಕರವಾಗಿ ಊಟ ಮಾಡ್ಕೊಂಡು ಬದುಕಿದ್ದೀವಿ. ಸೊ ನಮ್ಮ ಒಂದು ಮಗ್ಗಿಯಲ್ಲಿ ನಾವು ಇಡೀ ಜೀವನದ ಒಂದು ಅರ್ಥವನ್ನು ಹುಡುಕ್ಬೋದು. ಸೊ ಮಕ್ಕಳಿಗೆ ಈ ಕ್ರಿಯೇಟಿವಿಟಿನ ಬೆಳೆಸ್ಬೇಕು. ಈ ಥರ ಹೇಳ್ಕೊಡಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ. 8 1 8 ನಿಮ್ಮ ಮಕ್ಕಳು ಬಹಳ ಈಸಿಯಾಗಿ ಕಲ್ತ್ಬಿಡ್ತಾರೆ. ಈಗ ತುಂಬ ಸೀರಿಯಸ್ ಮಾತುಗಳಾಗ್ಬಿಟ್ಟು ಇನ್ನೂ ಸೀರಿಯಸ್ ಆಗಿರೋ ಒಂದು ಸಣ್ಣ ಕತೆ ನಿಮಗೆ. ಈ ಗಂಡು ಮಕ್ಕಳಿಗೇನು ತಂದೆಯರು ಇರ್ತಾರೆ, ಎಲ್ಲ ಜವಾಬ್ದಾರಿಗಳಿರುತ್ತೆ, ಮಕ್ಕಳ ಜವಾಬ್ದಾರಿ, ಫ್ಯಾಮಿಲಿ ಟೆನ್ಷನ್ಸ್, ಇದ್ರ ಮಧ್ಯೆ ಗಂಡು ಮಕ್ಕಳು ನಾವೊಂಥರ ಟ್ಯೂಬ್ಲೈಟ್ಗಳಾಗ್ಬಿಟ್ಟಿರ್ತೀವಿ. ಗಂಡ ಹೆಂಡತಿ ಮಾತಾಡ್ತಿರ್ತಾರಂತೆ, ಹೆಂಡತಿ ಗಂಡನಿಗೆ ಹೇಳ್ತಾಳಂತೆ,
ನನ್ನ ಬರ್ತಡೇ ಬರ್ತಿದೆ, ನೋಡಿದ್ರೆ ನನಗೆ ಬೆಳ್ಳಂಬೆಳಗ್ಗೆ ಕನಸು ಬಂದ್ಬಿಡ್ತು, ಆ ಕನಸಲ್ಲಿ ನೀವು ನನ್ನ ಬರ್ತಡೆಗೆ ಒಂದು ಚಿನ್ನದ ಬಳೆ ಮಾಡಿಸ್ಕೊಟ್ರಿ ಅಂತ ಹೇಳ್ತಾನೆ. ಇದರ ಅರ್ಥ ಏನು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಹೆಂಡತಿ ಕೇಳ್ತಾಳೆ. ಅವಾಗ ಗಂಡ, ಇದರ ಅರ್ಥ ನನಗೆ ಗೊತ್ತು, ಬಟ್ ನಿನಗಿದ್ರ ಅರ್ಥ ಗೊತ್ತಾಗಬೇಕು ಅಂದರೆ ನೀನು ಬರ್ತಡೇ ಬರುತ್ತಾಗ ತಾಯಿ ಅಂತ ಹೇಳ್ತಾನೆ. ಸೊ ಹೆಂಡತಿ ಭಾಳ ವೆಯ್ಟ್ ಮಾಡ್ತಾಳೆ. ಒಂದು 2 ತಿಂಗಳಾದ್ಮೇಲೆ ಅವ್ರ ಬರ್ತಡೇ ಬರುತ್ತೆ. ಬರ್ತಡೇಗೆ ಗಂಡ ಒಂದು ಗಿಫ್ಟನ್ನ ಪ್ಯಾಕ್ ಮಾಡಿಸ್ಕೊಂಡು ಕೊಡ್ತಾಳೆ. ಆ ಗಿಫ್ಟನ್ನ ಓಪನ್ ಮಾಡಿದ್ರೆ ಅದರೊಳಗಡೆ ಒಂದು ಪುಸ್ತಕ ಇರುತ್ತೆ. ಆ ಪುಸ್ತಕದ ಮೇಲೆ ನಿಮ್ಮ ಕನಸುಗಳ ಅರ್ಥ ಏನು ಅಂತ ಬರ್ತಿದೆ. ಅಲ್ಲಿಗೆ ಬರ್ತಡೇ ಮುಗೀತು, ಅವರಿಬ್ಬರ ಮಧ್ಯೆ ಜಗಳ ಶುರುವಾಯಿತು. ಸೊ ಗಂಡು ಮಕ್ಕಳಿಗೆ ಕೆಲವೊಂದು ಅರ್ಥ ಆಗೋದಿಲ್ಲ, ಹೆಣ್ಮಕ್ಳು ಹೇಳುವಂಥ ಕೆಲವು ಮಾತುಗಳು, ಕೆಲವೊಂದಷ್ಟು ವಿಚಾರಗಳು ತಕ್ಷಣ ಅರ್ಥ ಆಗೋದಿಲ್ಲ. ಸೊ ಇದೇ ವಿಚಾರಕ್ಕೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ತಿರುತ್ತೆ. ಬಟ್ ಈ ಥರ ಇದ್ರೇ ಒಂದು ಸಂಸಾರ ಚೆನ್ನಾಗಿರುತ್ತೆ, ಈ ಥರ ಇದ್ರೇ ಒಂದು ಅನ್ಯೋನ್ಯತೆ ಇರುತ್ತೆ ಗಂಡ ಹೆಂಡತಿಯ ಮಧ್ಯೆ. ಬಹುಶಃ ಮಕ್ಕಳ ಒಂದು ವಾಯ್ಸ್ ಜಾಸ್ತಿ ಆಗ್ತಿದೆ, ಸೌಂಡ್ ಜಾಸ್ತಿ ಆಗ್ತಿದೆ. ಇನ್ನೊಮ್ಮೆ ನಿಮ್ಮ ಶಾಲೆಗೆ ಬಂದು ಇನ್ನೊಂದ್ಸರಿ ನಿಮ್ಮೆಲ್ಲರ ಜೊತೆ ಮಾತನಾಡುವಂಥ ಒಂದು ಸಂದರ್ಭ ಬಂದಾಗ ಮಾತಾಡೋಣ. ಮಕ್ಕಳು ವೇದಿಕೆ ಕಾರ್ಯಕ್ರಮ ಕೊಡುವಂಥ ದಿನ ಮಾತನಾಡೋದೇ ಅಲ್ಲ, ಇದು ಆ್ಯಕ್ಚುಲಿ ಕ್ರೈಮ್. ಇದು ನಾವು ಅಲ್ಲಿದ್ದಾಗ ಇಲ್ಲಿ ಮಾತಾಡೋರ್ನ ಮಾತು ಕೇಳ್ತಿರ್ಲಿಲ್ಲ, ನಾವು ಇಲ್ಲಿ ಇರ್ತಾನೂ ಇರಲಿಲ್ಲ. ರೂಮ್ಗಳಲ್ಲಿ ಮೇಕಪ್ ಮಾಡ್ಕೊಳ್ಳೋದು, ಡ್ರೆಸ್ ಮಾಡ್ಕೊಳ್ಳೋದು ಇದರಲ್ಲೇ ತೊಡಗಿರ್ತಿದ್ವಿ. ಸೊ ನಾನು ಕೊನೆಯದಾಗಿ ಹೇಳೋದು ಒಂದೇ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇವೆಲ್ಲವೂ ಕೂಡ ಒಂದು ಕಡೆ ಆದರೆ ಮುಖ್ಯವಾಗಿ ಸಂಸ್ಕಾರವನ್ನು ಕೊಡಿ. ನಿಮ್ಮ ಮಕ್ಕಳು ಸಾಧನೆ ಮಾಡಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ ಯಾವ ಕಾರಣಕ್ಕೂ ಕೂಡ ಅವ್ರನ್ನ ಬೈಯೋದಕ್ಕೆ ಹೋಗಬೇಡಿ. ಬಿಕಾಸ್ ಎಷ್ಟು ವರ್ಷಕ್ಕೆ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅನ್ನೋದಕ್ಕೆ ದೇರ್ ಇಸ್ ನೋ ಲಿಮಿಟ್. ಒಬ್ಬ 15 ವರ್ಷಕ್ಕೆ ಏನೋ ಸಾಧನೆ ಮಾಡ್ಬೋದು, 30 ವರ್ಷಕ್ಕೆ ಅದೇನೂ ಕಾಣ್ತಾನೆ ಇರೋದಿಲ್ಲ. 30 ವರ್ಷ ತನಕ ಯಾರ ಕಣ್ಣಿಗೂ ಕಾಣದೇ ಇರೋ ವ್ಯಕ್ತಿ 30 ವರ್ಷಕ್ಕೆ ಭಾಳ ದೊಡ್ಡ ಶ್ರೀಮಂತನಾಗೋ, ಭಾಳ ದೊಡ್ಡ ಒಂದು ಹುದ್ದೆಗೆ ಬರ್ಬೋದು. ಸೊ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ನಂಬಿಕೆ ಯಾವತ್ತೂ ಕೂಡ ಇರಲಿ. ಒಂದು ಸಣ್ಣ ಕಥೆಯಲ್ಲಿ ಮುಗಿಸ್ಬಿಡ್ತೀನಿ, ನಂಬಿಕೆ ಅಂದಮೇಲೆ ನೆನಪಾಯ್ತು. ಒಬ್ಬ ಹುಡುಗ ಭಾಳ ಹಠ ಮಾಡ್ತಾನಂತೆ, ನಾನು ಟ್ರೈನಲ್ಲಿ ಹೋಗೇ ಇಲ್ಲ, ದಯವಿಟ್ಟು ನಾನು ಒಂದ್ಸಲಿ ಟ್ರೈನಲ್ಲಿ ಹೋಗ್ತೀನಿ ಅಂತ. ಒಂದು 10 ವರ್ಷದ ಹುಡುಗ. ತಾಯಿ ಸರಿ ಅಂದ್ಬಿಡ್ತಾಳೆ, ಸರಿ ಹೋಗಪ್ಪ ಅಂತ. ತಂದೆಗೆ ಒಂಥರ ಮನಸ್ಸಲ್ಲಿ ಮುಜುಗರ, ಕಳ್ಸೋದು ಬೇಡ ಅಂತ. ಆ್ಯಂಡ್ ಅವ್ನು ಹಠ ಮಾಡ್ತಾನೆ, ಇಲ್ಲಪ್ಪ ನಾನು ಟ್ರೈನಲ್ಲಿ ಒಬ್ಬನೇ ನಾನು ಹೋಗಬೇಕು, ನನಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಕೇಳ್ತಾನೆ ಮಗ. ಅವಾಗ ತಂದೆ ತಾಯಿ ಸರಿನಪ್ಪ ಅಂತ ಹೇಳಿ ತಂದೆ ಒಂದು ಚೀಟಿನ ಬರೆದು ಅವನ ಪಾಕೆಟಲ್ಲಿ ಇಟ್ಟು, ನೀನು ಟ್ರೈನಲ್ಲಿ ಹೋಗಬೇಕಾದ್ರೆ ಇನ್ ಕೇಸ್ ನಿನಗೆ ಭಯ ಆದರೆ, ನಿನಗೇನಾದರೂ ತೊಂದರೆ ಆದರೆ ಆ ಚೀಟಿನ ಕಟ್ಟುವುದು ನಿನಗೆ ದಾರಿ ಕಾಣಿಸುತ್ತೆ ಅಂತ. ಸೊ ಹುಡುಗ ಫಸ್ಟ್ ಟೈಮ್ ಟ್ರೈನ್ ಒಳಗೆ ಹತ್ತಿರ್ತಾನೆ. ಎಲ್ಲ ಜನರಲ್ಲಿ ಹೋಗಿ ಎಲ್ಲರೂ ಗುಯ್ಗುಡ್ತಿರ್ತಾರೆ, ತುಂಬ ಜನ ಬಂದು ಸೇರ್ಕೊತಾರೆ. ಒಂದಷ್ಟು ಜನ ಏನೋ ಒಬ್ಬನೇ ಬಂದಿದೆಯಾ, ಮನೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೇನೋ ಅಂತೆಲ್ಲ ಗದರುತ್ತಿರ್ತಾರೆ. ಆ ಹುಡುಗನಿಗೆ ಅಷ್ಟರಲ್ಲಿ ಭಯ ಶುರುವಾಗ್ಬಿಡುತ್ತೆ. ಫಸ್ಟ್ ಟೈಮ್ ತಂದೆ ತಾಯಿನ ಬಿಟ್ಟು ಹೊರಗಡೆ ಬಂದಿರೋದು. ಸೊ ಹುಡುಗನಿಗೆ ಭಯ ಶುರುವಾದಾಗ ಆ ಪಾಕೆಟಲ್ಲಿರುವಂಥ ಒಂದು ಚೀಟಿನ ತೆಗೆದು ಓದ್ತಾನಂತೆ. ಅದರಲ್ಲಿ ತಂದೆ ಬರೆದಿರ್ತಾರಂತೆ, ಏನು ಹೆದರ್ಕೋಬೇಡ ಪುಟ್ಟ, ಹಿಂದಿನ ಹೋಗಿಲ್ಲ ನಾನಿದ್ದೀನಿ ಅಂತ. ಇದರ ಅರ್ಥ ಆಯ್ತಾ ನಿಮಗೆ? ನಿಮ್ಮ ಮಕ್ಕಳನ್ನ ಯಾವುದೋ ಕೆಲಸ ಮಾಡೋದಕ್ಕೆ, ನಿಮ್ಮ ಮಕ್ಕಳಿಗೆ ಯಾವುದೇ ಕೆಲಸ ಮಾಡೋದಕ್ಕೆ ತಡಿಬೇಡಿ, ಬಿಡಿ, ಅವ್ರನ್ನ ಫ್ರೀಯಾಗಿ ಬಿಡಿ. ಬಟ್ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ, ಅವ್ರಿಗೆ ಆಸರೆ ಆಗಿ. ಆ ಹುಡುಗ ಹಠ ಮಾಡ್ದ ಟ್ರೈನಲ್ಲಿ ಕಳಿಸ್ಲೇಬೇಕು ಅಂತ, ಕಳಿಸಿಲ್ಲ ಅಂದರೆ ತಂದೆ ತಾಯಿ ಮೇಲೆ ಬೇಜಾರಾಗ್ತಿದ್ದ. ಆ್ಯಂಡ್ ಅವನಿಗೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ತಪ್ಪೋದು. ಅವನಿಗೆ ಅಲ್ಲಿ ತಂದೆ ತಾಯಿ ಇಲ್ಲ ಅಂದರೆ ಏನು ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ಇನ್ನೊಂದು ತಾನು ಒಬ್ಬನೇ ಹೇಗೆ ಹೋಗೋದು ಅನ್ನೋ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ಸೊ ಕಷ್ಟ ಬಂದಾಗ ನಾನಿದ್ದೀನಿ ಹಿಂದ್ಗಡೆ ಹೋಗಿನಲ್ಲಿ ಅಂತ ತಂದೆ ಹಿಂದೆ ಹೋಗಿ ಹತ್ತಿದ್ರು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಬೇಕಾದ ಅವರ ಕನಸುಗಳನ್ನ ಹಿಂದೆ ಎತ್ತು ಹೋಗ್ತಾರೆ, ಅವ್ರ ಕನಸುಗಳ ಹಿಂದೆ ಹೋಗಲಿ. ಆದರೆ ಅವ್ರಿಗೆ ಹಿಂದೆ ಸಪೋರ್ಟಾಗಿ ನೀವಿರಿ. ಟ್ರೈನಲ್ಲಿ ಒಬ್ಬರನ್ನೇ ಕಳಿಸ್ಬೇಡಿ, ನೀವು ಜೊತೆಗೆ ಹೋಗಿ, ಹಿಂದಿನ ಹೋಗಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ, ಜೀವನದ ಒಂದು ಅನುಭವಗಳು ಅವರಿಗೆ ಆಗಲಿ ಅಂತ ಹೇಳ್ತಾ ನನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಶಾಲೆಯ ಎಲ್ಲ ಆಡಳಿತ ಮಂಡಳಿಗೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಬಹಳ ಮುಖ್ಯವಾಗಿ ಪೋಷಕ ವೃಂದದವರಿಗೆ, ಮಕ್ಕಳಿಗೆ, ನ್ಯಾಮಕ್ಕೆ ಎಲ್ಲ ಜನಗಳಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭುವನೇಶ್ವರ.